ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಒಂದು ವಿಡಿಯೋ ಹಾಕಿದ್ದೀನಿ. ಎಲ್ಲಾ ಗಾರ್ಡನ್ಗೆ ಹೋಗಿದ್ವಿ ನವರಾತ್ರಿ ಶಾಪಿಂಗ್ಗೆ. ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಯಾರ್ಯಾರು ನೋಡಿಲ್ಲ ಹೋಗಿ ಒಂದ್ಸಲ ಚೆಕ್ ಮಾಡಿ. ಇವಾಗ ನಾನು ಏನೇನು ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಒಂದೊಂದಾಗಿ ನಾನು ಏನೇನು ಅಲ್ಲಿಂದ ಪರ್ಚೇಸ್ ಮಾಡಿದ್ದೀನಿ ಅಂತ. ಫಸ್ಟ್ ಬಂದ್ಬಿಟ್ಟು ಜ್ಯುವೆಲ್ರಿದಿಂದನೇ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಏನೇನೆಲ್ಲ ತಂದಿದ್ದೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ. ಯಾರ್ಯಾರಿಗೆಲ್ಲ ನನ್ನ ವಿಡಿಯೋ ಎಲ್ಲ ಇಷ್ಟ ಆಗ್ತಾ ಇದೆ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊಳ್ಳೋದು. ಫಸ್ಟ್ ಬಂದ್ಬಿಟ್ಟು ಜ್ಯುವೆಲ್ರಿಯಿಂದ ಸ್ಟಾರ್ಟ್ ಮಾಡೋಣ. ಇದು ಚೌಕರು, ಇದು ತೊಗೊಂಡು ಬಂದಿದ್ದೀನಿ. ಡಿಫ್ರೆಂಟ್ ಕಲರಲ್ಲಿ ಸ್ಟೋನ್ ಎಲ್ಲ ಇದೆ ನೋಡಿ. ಆಮೇಲೆ ಇದರದ್ದು ಇಯರಿಂಗ್ಸ್ ಇದೆ. ಈ ತರ ಇಯರಿಂಗ್ಸ್ ಬರುತ್ತೆ. ಇನ್ನೊಂದು ಎಲ್ಲಿ ಹೋಗಿದೆ? ಸಾರಿ, ಸಿಕ್ತು ನೋಡಿ. ಈ ತರ ಇಯರಿಂಗ್ಸ್ ಬರುತ್ತೆ. ಚೌಕಾರು. ಆಮೇಲೆ ಇದು 100 ರೂಪಾಯಿಗೆ 3 ಪೀಸಸ್ ಕೊಡ್ತಾ ಇದ್ರು ರಿಂಗ್ಸ್. ಈ ರಿಂಗ್ಸ್ ಎಲ್ಲ ತಗೊಂಡು ಬಂದಿದ್ದೀನಿ ನೋಡಿ. ಈ ತರ ಇದು ಡಿಸೈನ್ ಬರುತ್ತೆ. ಆಮೇಲೆ ಇದೊಂದು, ಆಮೇಲೆ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಸ್ಟೋನು ಪಳಪಳ ಅಂತ ಹೊಳಿತಾ ಇದೆ. ಇದೊಂದು. ಆಮೇಲೆ ಇಲ್ಲಿ ಗುಜರಾತ್ ಅಲ್ಲಿ ತುಂಬಾ ಅಂದ್ರೆ ತುಂಬಾನೇ ಸೆಕೆ ಆಗ್ತಾ ಇದೆ. ಫ್ಯಾನ್ ಒಂದ್ ಸ್ವಲ್ಪ ನಾನು ಕಡಿಮೆ ಇಟ್ಟಿದ್ದೀನಿ, ವಿಡಿಯೋ ಮಾಡ್ತಿದ್ದೀನಲ್ಲ ಹಾಗಾಗಿ. ಆಮೇಲೆ ಇದು ಜುಮ್ಕಾ. ಡ್ರೆಸ್ಗೆ ಆಮೇಲೆ ಕಾಟನ್ ಸ್ಯಾರಿಗೆ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಇವಾಗ ಜಾಸ್ತಿ ಎಲ್ಲ ಜನ ಹಾಕೋತಾರೆ ಇದು ಯೂಸ್ ಮಾಡೋದು. ನನಗೆ ತುಂಬಾ ಚೆನ್ನಾಗಿ ಅನಿಸಿತ್ತು. ರೆಡ್ ಪರ್ಲ್ ಇದೆ ಇದಕ್ಕೆ. ಇದೊಂದು ಸೆಟ್ಟು. ಆಮೇಲೆ ಇದೊಂದು ಸೆಟ್ಟು ನನಗೆ ಇಷ್ಟ ಆಯ್ತು. ಎಲ್ಲಾದ್ರೂ ಅರ್ಜೆಂಟಾಗಿ ಹೋಗ್ಬೇಕಾದ್ರೆ ಹಾಗೆ ಹೀಗೆ ಹ್ಯಾಂಗ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿ ಅನಿಸುತ್ತೆ. ಮಿರರ್ ಇದೆ ಇದರಲ್ಲಿ. ಆ ಮಾರ್ಕೆಟಲ್ಲಿ ಜಾಸ್ತಿ ಜಂಗ್ ಜ್ಯುವೆಲ್ರಿ, ಟ್ರೆಡಿಷನಲ್ ಗುಜರಾತಿ ಡ್ರೆಸ್ ಅದೇ ಜಾಸ್ತಿ ಇತ್ತು. ಆಮೇಲೆ ಇನ್ನೊಂದು ಸೆಟ್ಟು ಜುಮ್ಕಾಸ್, ಗ್ರೀನು ಮತ್ತು ರೆಡ್. ಇದೊಂದು ಸೆಟ್ಟು. ಆಮೇಲೆ ಇದು ಮೂಗುತಿ. ಅದು ಇದಕ್ಕೆ ಸೆಟ್ ಆಗುತ್ತೆ ಅಂತ ಇನ್ನೊಂದು ಸೆಟ್ ಇದೆ, ಅದಕ್ಕೆ ಸೆಟ್ ಆಗುತ್ತೆ. ಇದಕ್ಕೊಂದು ಅಷ್ಟೊಂದು ಸೆಟ್ ಆಗಲ್ಲ, ಕಾಣಿಸ್ತಿಲ್ಲ ಅನ್ಸುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಈ ತರ ರಿಂಗು 100 ರೂಪೀಸ್ಗೆ 3 ಪೀಸಸ್ ಕೊಡ್ತಾ ಇದ್ರು. ಹಾಗಾಗಿ ನಾನು ಇದು ಮೊದಲು 3 ತಗೊಂಡಿದ್ದೆ, ಇವಾಗ ತೋರಿಸಿದ್ನಲ್ಲ ಅದು ಇದು. ಆಮೇಲೆ ಮುಂದೆ ಹೋದ್ಮೇಲೆ ಮತ್ತೆ ಇಷ್ಟ ಆಯ್ತು, ಮತ್ತೆ 3 ತಗೊಂಡೆ. ಇಲ್ಲಿ ನೋಡಿ ಒಂದೊಂದಾಗಿ ತೋರಿಸ್ತೀನಿ ರೀ. ಇದು ನೋಡಿ ರಾಧಾಕೃಷ್ಣಂದು ಎಷ್ಟು ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಅಲ್ವಾ? ಇದೊಂದು. ಆಮೇಲೆ ಇದೆರಡು. ಆಗಿನ ಕಾಲದಲ್ಲಿ ಯುದ್ಧ ಮಾಡಕ್ಕೆ ಹೋಗ್ತಾ ಇದ್ರಲ್ವಾ, ಅವರನ್ನು ಬಚಾವ್ ಮಾಡಕ್ಕೆ ಈ ತರ ದೊಡ್ಡದಾಗಿ ಹಿಡ್ಕೋತಿದ್ರು. ನನಗೆ ಅದೇ ಫೀಲ್ ಬರುತ್ತೆ ಇದನ್ನ ನೋಡಿದ್ರೆ. ಇದು ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಇದೆ ಅಂತ.
100 ರೂಪಾಯಿಗೆ 3 ರಿಂಗ್ ಕೊಡ್ತಾ ಇದ್ರು, 3 ಪೀಸಸ್, 3 ಪೀಸಸ್. ಹಾಗಾಗಿ ಇನ್ನೂ 3 ತಗೊಂಡು ಬಂದಿದ್ದೀನಿ. ಅದು 3 ಆಯಿತು, ಇದು 3 ಇಲ್ಲಿದೆ ನೋಡಿ, ಇದು 3, ಇದು 3, ಇದು ನೋಡಿ ಒಂದೊಂದಾಗಿ ತೋರಿಸ್ತೀನಿ ನೋಡಿ. ಇದು ರಾಧಾಕೃಷ್ಣಂದು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ರಿಂಗ್. ಆಮೇಲೆ ಡ್ಯಾನ್ಸಿಂಗ್ ಇಯರಿಂಗ್ಸ್, ಡೋಲಿನಾ ಡೋಲಿನಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅರೆ ಇದು ಇಷ್ಟ ಆಯ್ತು, ನೋಡಿದ ತಕ್ಷಣನೇ ಇಷ್ಟ ಆಯ್ತು, ನಾನು ಇದು ತಗೊಂಡ್ಬಿಟ್ಟೆ. ಇದೊಂದು ಸೆಟ್. ಚೆನ್ನಾಗಿ ಅನಿಸ್ತು ಅಂತ ಇದೊಂದು ಸೆಟ್ ತಗೊಂಡೆ. ಆಮೇಲೆ ಅದು ಇದು ಮಾಂಗ್ ಟೀಕಾ, ನೋಡಿ ಹೇಗೆ ಕಾಣಿಸ್ತಾ ಇದೆ. ಆಮೇಲೆ ಇದೊಂದು ಮಾಂಗ್ ಟೀಕಾ, ನೋಡಿ ಹೇಗೆ ಕಾಣಿಸ್ತದೆ ಅಂತ, ಉಲ್ಟಾ ಆಗಿದೆ. ಇದು ಮಾಂಗ್ ಟೀಕಾ. ಆಮೇಲೆ ಇದೊಂದು ಸೆಟ್ ಇಯರಿಂಗ್ಸ್, ಕಾಟನ್ ಸಾಡಿ ಮೇಲೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇದೊಂದು ಸೆಟ್ ತಗೊಂಡ್ಬಂದೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಪಳ ಅಂತ ಹೊಳಿತಾ ಇದೆ. ಕಾಟನ್ ಸಾಡಿ ಮೇಲೆ, ಡ್ರೆಸ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು. ಇದೊಂದು ಸೆಟ್ ತಗೊಂಡೆ. ಆಮೇಲೆ ನೋಡಿ ಇದೊಂದು ಸೆಟ್ ಇಯರಿಂಗ್, ಚೆನ್ನಾಗಿದೆ ಅಲ್ವಾ. ಜುಮ್ಕಿ ಜುಮ್ಕಿ ಜುಮ್ಕಿ. ಆಮೇಲೆ ಈ ಬಳೆಗಳು ಮಲ್ಟಿ ಕಲರ್ ಇದೆ, ಚೆನ್ನಾಗಿದೆ, ಎಲ್ಲ ಡ್ರೆಸ್ಸಲ್ಲಿ ಬರುತ್ತೆ. 9 days 9 ದಿನ 9 ಒಂದೊಂದು ಥರ ಡ್ರೆಸ್ ಹಾಕೊಂಡ್ರೆ ಇದೆಲ್ಲ ಚೆನ್ನಾಗಿ ಮ್ಯಾಚ್ ಎಲ್ಲ ಆಗುತ್ತೆ. ಏನೋ ಮರಳಿ ಮತ್ತೆ ಹಾಕೊಳ್ಳಲ್ಲ, ಅದು ಇರಲಿ ಅಂತ ಚೆನ್ನಾಗಿ ಅನಿಸ್ತು ಇದು ತಗೊಂಬಂದೆ. ಇದ್ರ ಜೊತೆಗೆ ಇದು ಇಯರಿಂಗ್ ಸೆಟ್ಟು, ಇದು ಆಮೇಲೆ ಈ ಬೆಂಗಲ್ಸ್ ಮ್ಯಾಚ್ ಮಾಡ್ಬೇಕಂತ ಇದು ತಗೊಂಡಿದೆ. ಆಮೇಲೆ ಹ್ಯಾಂಡ್ಲೂಮ್ಗೆಲ್ಲ ಹೋಗಿದ್ವಲ್ಲ, ನಾನು ಅದು ಈಗಾಗಲೇ ಅದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಪ್ಲೀಸ್ ಹೋಗಿ ಚೆಕ್ ಮಾಡಿ ಒಂದ್ಸಲ. ನೀವು ನೋಡಿ ಕಮೆಂಟ್ ಲೈಕ್ ಮಾಡಿದ್ರೆ ನನಗೆ ಒಂದ್ಸಲ ಖುಷಿ ಆಗುತ್ತೆ, ಒಂಥರ ಖುಷಿ ಆಗುತ್ತೆ, ಏನು ಖುಷಿ, ಹ್ಯಾಪಿ. ಇವೇ ಸ್ಪೂನು, ಚಿಕ್ಕ ಚಿಕ್ಕದಾಗಿರೋ ಸ್ಪೂನ್ ತೊಗೊಂಬಂದಿದ್ದೀನಿ ಮಸಾಲ ಡಬ್ಬೆಯಲ್ಲಿ ಹಾಕಕ್ಕೆ ಬೇಕಂತ. ಆಮೇಲೆ ಇದು ರಬ್ಬರು, ನಮ್ಮ ಮಗಳದು ಎರೇಸರು, ರಬ್ಬರು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ ಉಲ್ಟಾ ಇದೆ, ಇದೊಂದು ಚೌಕರು. ಹೇಗಿದೆ ಹೇಳಿ, ಇವಾಗ ಚೆಕ್ ಮಾಡ್ತಿದ್ನೆಲ್ಲ ಬಿಚ್ಚಿಬಿಟ್ಟಿದೆ ನೋಡಿ. ಇದ್ರ ಜೊತೆಗೆ ಇದು ಜುಮ್ಕಾ ಸೆಟ್ ಇದೆ, ಇದು ಜುಮ್ಕಾ. ಆಮೇಲೆ ಒಂದು ನಿಮಿಷ, ಇದು ಮಾಂಗ್ ಟೀಕಾ, ಅದ್ರ ಸಟ್ಟೆ ಇದೆ, ಇದು ಮಾಂಗ್ ಟೀಕಾ. ಆಮೇಲೆ ಜುಮ್ಕಾ, ಇದು ಇದ್ರ ಸೆಟ್ಟು ಆಯ್ತಾ. ಓಕೆ. ಆಮೇಲೆ ಇವಾಗಿದು ಜ್ಯುವೆಲ್ರಿ ಇದೆಲ್ಲ ತೋರ್ಸಾಯ್ತು. ಆಮೇಲೆ ದಾಂಡಿಯಾ ಅಂದ್ರೆ, ನವರಾತ್ರಿ ಅಂದ್ರೆ ಏನ್ ಬೇಕು ಗೊತ್ತಾ? ಮೇನ್ ಆಗಿ ಡೋಲಿನಾ ಡೋಲಿನಾ
ಎಸ್ 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 ಈಗ ದಾಂಡಿಯಾ ಸೆಟ್ ಇದು ತಗೊಂಡ್ಬಿಡು. ಇದು ಚೆನ್ನಾಗಿದೆ, ಮಜಬೂತ್ ಆಗಿದೆ ನೋಡಿ. ಇದು ಕೋಲು ಇದು ತಗೊಂಬಂದೆ, ಕೋಲಾಟ ನಮ್ಮ ಕಡೆ. ಅದೇ ಇದು ಕೋಲು, ಇದು 4 ತಗೊಂಡ್ ಬಂದಿದ್ದೀನಿ. ಆಮೇಲೆ ಇದು ಹಾಗೆ ಚೆನ್ನಾಗಿ ಅನ್ಸಿತ್ತು ಅಂತ ನಾನು ಇದು ತಗೊಂಡ್ಬಂದೆ. ಏನಿಲ್ಲ, ಇದರ ಮೇಲೆ ಕಲರ್ಫುಲ್ ಆಗಿ ಟೇಪ್ ಅಂಟಿಸಿದ್ದಾರೆ ಅಷ್ಟೇ. ಇದು ನಾರ್ಮಲ್ ಸ್ಟಿಕ್, ಬಟ್ ಇದು ಚೆನ್ನಾಗಿದೆ. ಇರ್ಲಿ ಅಂತ, ಕಲರ್ಫುಲ್ ಡ್ರೆಸ್ ಹಾಕೊಂಡಾಗೆಲ್ಲ ಇರ್ಲಿ ಅಂತ. ಆಮೇಲೆ ಇವು ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಜ್ಯುವೆಲ್ರಿ ಎಲ್ಲ ತೋರಿಸಿದ್ರಿ. ಡ್ರೆಸ್ ತೋರಿಸಿ ಬೇಗ ಬೇಗ ಅಂತ ಅನ್ಕೋಬೇಡಿ, ತೋರಿಸ್ತೀನಿ. ತೋರ್ಸಕ್ಕೆ ತಂದಿರೋದು. ಇದಿರ್ಲಿ, ತೆಗಿಲಿ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ, ಇರ್ಲಿ ಬಿಡಿ. ಕನ್ನಡಿಗರಿಗೆಲ್ಲ ಮೂಗುತಿ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಅನ್ಸುತ್ತೆ, ಸೂಟ್ ಆಗುತ್ತೆ, ಸೂಟ್. ಮತ್ತೆ ಡ್ರೆಸ್ ಬಂದ್ಬಿಟ್ಟು 1 ನಿಮಿಷ. ಫಸ್ಟ್ ಬಂದ್ಬಿಟ್ಟು ಜಾಕೆಟು ನೋಡಿ ಹೇಗಿದೆ ಜಾಕೆಟ್ ಅಂತ. ಆಮೇಲೆ ಇವಾಗ ಡ್ರೆಸ್ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದು ಜಾಕೆಟು, ಮಲ್ಟಿ ಕಲರ್ ಜಾಕೆಟು, ಫುಲ್ ಟ್ರೆಡಿಷನಲ್ ವರ್ಕೇ ಇದೆ, ಚೆನ್ನಾಗಿದೆ. ಎಲ್ಲ ಕಲರ್ ಹಾಕೋಬಹುದು. ಕೆಳಗಡೆ ಪ್ಲೇನ್ ಅಂಬ್ರೆಲಾ ಎಲ್ಲ ಇದ್ರೆ ಮೇಲ್ಗಡೆ ಇದೊಂದು ಹಾಕೊಂಡ್ಬಿಟ್ರೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಮೇಲ್ಗಡೆ ನೋಡಿ ಎಲಿಫೆಂಟ್ ಇದೆ, ಮಿರರ್ ವರ್ಕ್ ಇದೆ. ಇದರಲ್ಲಿ ರೆಡ್, ಆರೆಂಜ್, ಬ್ಲೂ, ಗ್ರೀನು ಎಲ್ಲಾನು ನೋಡ್ಬೋದು. ಎಲ್ಲ ತರನು ಕೆಳಗಡೆ ಅಂಬ್ರೆಲಾ ನಾವು ವೇರ್ ಮಾಡ್ಬೋದು. ಇವನ್ ಬ್ಲ್ಯಾಕ್ ಕೂಡ ನಾವು ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾನು ಇದೊಂದು ಜಾಕೆಟ್ ಇರ್ಲಿ ಬಿಡು ಅಂತ ತಗೊಂಡೆ. 1 ನಿಮಿಷ, ಚೆನ್ನಾಗಿ ತೋರಿಸ್ತೀನಿ ನೋಡಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಒಂದು ಡ್ರೆಸ್ ತಗೊಂಡಿದ್ದೀನಿ. ಇದು ಅಂಬ್ರೆಲಾ ಡ್ರೆಸ್ ಅಲ್ಲ, ಇದು ಅಂಬ್ರೆಲಾ. ಈ ತರ ಒಂದು ವೈಟ್ ಇದೆ, ಪಿಂಕ್ ಕಲರ್ ಬಾರ್ಡರ್ ಇದೆ, ಗ್ರ್ಯಾಂಡ್ ಇದೆ ಬಾರ್ಡರ್. ಆಮೇಲೆ ಇದು ಇದೆ, ಇಲ್ಲಿ ಏನೋ ಹತ್ಕೊಂಡಿದೆ. ಓಕೆ, ಇದು ಈ ತರ ಗೋಲ್ಡನ್ ಲೇಸ್ ಕೊಟ್ಟಿದ್ದಾರೆ. ನಾನಿನ್ನ ನವರಾತ್ರಿಯಲ್ಲಿ ವೇರ್ ಮಾಡ್ತೀನಲ್ಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನೋಡಿ. ಸರ್ಪ್ರೈಸ್ ಎಲ್ಲ ಇವಾಗ ತೋರಿಸಿದ್ರೆ ಆಮೇಲೆ ಹೆಂಗ್ ನೋಡ್ತೀರಾ, ಹೌದಲ್ವಾ? ಓಕೆನಾ? ಸರಿ, ಓಕೆ. ಇದೆ ಇದ್ರ ಮೇಲೆ ಹಾಕೊಳ್ಳೋಕೆ, ಅದ್ರ ಮೇಲೇನೆ ಅಂತಲ್ಲ, ಇದು ಒಂದು ಚೆನ್ನಾಗಿ ಅನಿಸುತ್ತು. ಇದು ಕ್ಲೋತ್ ತುಂಬಾ ಚೆನ್ನಾಗಿದೆ. ಇದೆಲ್ಲ ಹ್ಯಾಂಡ್ ವರ್ಕ್ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಲರ್ಫುಲ್ ಆಗಿ ಫುಲ್ ಸ್ಲೀವ್ ಇದೆ. ಈ ತರ ಜಾಕೆಟು, ಇದು ಜಾಕೆಟು ನೋಡಿ, ಈ ತರ ವರ್ಕ್ ಇದೆ. ಆಮೇಲೆ ಇದ್ರ ಜೊತೆಗಂತ ಏನಲ್ಲ, ಯಾವ್ದ್ರ ಜೊತೆಗಾದ್ರೂ ಹಾಕೋಬಹುದು. ಸೂಟ್ ಜೊತೆಗೂ ಹಾಕೋಬಹುದು. ಆಮೇಲೆ ಇದ್ರ ಮೇಲೆ ಕ್ರಾಪ್ ಟಾಪ್ಸ್ ಎಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇನ್ನೊಂದ್ಸಲ ಡ್ರೆಸ್, ನಾನು ಈ ತರದ್ದು ಒಂದು ಸೆಟ್ ತಗೊಂಡಿದ್ದೀನಿ. ಈ ತರದ್ದು ಒಂದ್ ಸೆಟ್ ಅಲ್ಲ, 2 ಸೆಟ್ ತಗೊಂಡಿದ್ದೀನಿ. ಇದು ಅದರಲ್ಲಿ ಬ್ಲೂ ಕಾಣ್ತಾ ಇದೆ ಅಲ್ವಾ, ಇದು ರಾಯಲ್ ಬ್ಲೂ. ಆಮೇಲೆ ಇದು ಗ್ರೀನ್, ಅದರಲ್ಲಿ ಬ್ಲೂನೇ ಕಾಣಿಸ್ತಾ ಇದೆ. ಇದು ನೋಡಿ, ಈ ತರ ಪ್ರಿಂಟ್ ಇದೆ, ಪಿಕಾಕ್ ಪ್ರಿಂಟ್. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಈ ತರ ತಗೊಂಡ್ರೆ ಏನಾಗುತ್ತೆ ಗೊತ್ತಾ, ನಮ್ ಕಡೆ ಎಲ್ಲ ಫಂಕ್ಷನ್ ಎಲ್ಲ ಇರುತ್ತೆ ಅಲ್ಲ, ಮದ್ವೆ ಅದು ಇದು ಅಂತ, ಅಲ್ಲೆಲ್ಲ ಕಡೆ ಈ ತರ ಹಾಕೋಬಹುದು. ಟ್ರೆಡಿಷನಲ್ ಗುಜರಾತಿದು ಅದು ಚನಿಯಾ ಚೋಲಿ ತಗೊಂಡ್ರೆ ಅದು ನವರಾತ್ರಿಗೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಈ ತರ ತಗೊಂಡ್ರೆ ನಾವು ಆಮೇಲೂ ಯೂಸ್ ಮಾಡ್ಬೋದು. ಅದು ನವರಾತ್ರಿಗೆ ಮಾತ್ರನೇ ಯೂಸ್ ಮಾಡಕ್ಕಾಗತ್ತೆ, ಬೇರೆ ಎಲ್ಲ ಫಂಕ್ಷನ್ಗಳಲ್ಲಿ ಯೂಸ್ ಮಾಡಕ್ ಆಗಲ್ಲ. ಹಾಗಾಗಿ ನಾನು
ಈ ಥರದ್ದು ಒಂದು ಸೆಟ್ ತೊಗೊಂಡಿದ್ದೀನಿ. ಒಂದು ಸೆಟ್ ಅಲ್ಲ, 2 ಸೆಟ್ಟು. ಆಮೇಲೆ ಅದ್ರ ಓಡ್ನಿ ಬಂದ್ಬಿಟ್ಟು ಈ ಥರ ಬರುತ್ತೆ. ಈ ಥರ ಬಾರ್ಡರ್ ಇದೆ, ಫ್ಲವರ್ ಪ್ರಿಂಟು, ಬ್ಲೂ ಆರ್ ಗ್ರೀನ್, ಬ್ಲೂ ಮತ್ತು ಗ್ರೀನ್ ದುಪ್ಪಟ್ಟ. ದೊಡ್ಡದಾಗಿದೆ ದುಪ್ಪಟ್ಟ, ತುಂಬಾ ದೊಡ್ಡದಿದೆ. ಅದರದ್ದು ದುಪ್ಪಟ್ಟ. ಅದ್ರ ಬ್ಲೌಸು ಈ ತರ ಪ್ಲೇನ್ ಬರುತ್ತೆ. ಇದ್ರ ಬ್ಲೌಸ್ ಈ ತರ ಪ್ಲೇನ್ ಬರುತ್ತೆ. ನಾ ಯಾವ ತರ ಬೇಕಾದ್ರೂ ಡಿಸೈನ್ ಮಾಡಿ ನಾವು ಹೊಲ್ಸ್ಕೊಂಡು ಹಾಕೋಬಹುದು, ಸ್ಟಿಚ್ ಮಾಡಿಸಿ. ಪ್ಲೇನ್ ಬ್ಲೌಸ್ ಪೀಸ್ ಬಂದಿದೆ ಈ ತರ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ ಡಿಸೈನ್, ಡಿಫ್ರೆಂಟ್ ಕಲರ್, ರೆಡ್ ಬರುತ್ತೆ. ಇದು ಈ ತರ ಬರುತ್ತೆ ನೋಡಿ. ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಪ್ರಿಂಟ್ ನೋಡಿ ನನಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನಾನು ತಗೊಂಡೆ. ಇದು ಸೆಮಿ ಸ್ಟಿಚ್ ಇರುತ್ತೆ, ಫುಲ್ ಸ್ಟಿಚ್ ಇರಲ್ಲ, ಪೂರಾ ಸ್ಟಿಚ್ ಮಾಡಿರಲ್ಲ, ಸೆಮಿ ಸ್ಟಿಚ್ ಇರುತ್ತೆ. ಇದ್ರದ್ದು ಓಡ್ನಿ ಬಂದ್ಬಿಟ್ಟು ಅದೇ ತರಾನೇ ರೆಡ್ ಬರುತ್ತೆ. ಬಾರ್ಡರ್ ಎಲ್ಲ ಬ್ಲೂ, ಅದೇ ಬಾರ್ಡರ್ ಬರುತ್ತೆ. ಇದ್ರ ಬ್ಲೌಸ್ ಕೂಡ ರಾಯಲ್ ಬ್ಲೂ, ಇದೇ ತರ ಪ್ಲೇನ್ ಬ್ಲೌಸ್ ಬರುತ್ತೆ. ನಾವು ಬೇಕಾದ ತರ ಡಿಸೈನ್ ಮಾಡಿ ನಾವು ಹೊಲ್ಸ್ಕೊಂಡು ಹಾಕೋಬಹುದು. ಆಮೇಲೆ ಮೇನ್ ಡ್ರೆಸ್ ತೋರಿಸ್ತಾ ಇಲ್ವಾ ಅಂತ ಕೇಳ್ತಾ ಇದ್ದೀರಾ? ಇಲ್ಲ, ತೋರಿಸ್ತೀನಿ. ತೋರ್ಸಕ್ಕಂತೆ ತಂದಿರೋದು. ನಾನು ಇಷ್ಟೇ ತೋರಿಸ್ತೀನಿ. ನವರಾತ್ರಿಯಲ್ಲಿ ನಾನು ಹಾಕೋತೀನಲ್ವಾ, ವೇರ್ ಮಾಡ್ತೀನಿ, ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಟ್ರೆಡಿಷನಲ್ ಇದು ಬ್ಲೌಸ್. ಆಮೇಲೆ ಇದು ದುಪ್ಪಟ್ಟ. ಮಿರರ್ ವರ್ಕ್ ಎಷ್ಟು ಚೆನ್ನಾಗಿದೆ ಇದೆಲ್ಲ. ಆಮೇಲೆ ಇದೊಂದು ಸೆಟ್ ನೋಡಿ ಹೇಗಿದೆ ಅಂತ. ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಇಷ್ಟ ಆಯ್ತು, ಇದೊಂದು ತಗೊಂಡೆ. ಆಮೇಲೆ ಇನ್ನೊಂದು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ. ಹೆವಿ ಇದೆ, ಇದು ಹೆವಿ ವರ್ಕ್, ಫುಲ್ ಎಲ್ಲ ಹೆವಿ ವರ್ಕ್ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಹೇಗಿದೆ ಮಿರರ್ ವರ್ಕ್, ಫುಲ್ ಎಲ್ಲ ಮಿರರ್ ವರ್ಕ್ ಇದೆ. ನವರಾತ್ರಿಯಲ್ಲಿ ಹಾಕೋತೀನಲ್ಲ, ವಿಡಿಯೋ ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಈ ತರ ಕಟ್ ವರ್ಕ್ ಇದೆ ಕೆಳಗಡೆ ಎಲ್ಲ. ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಇದ್ರದ್ದು ಓಡ್ನಿ ಈ ತರ ಬರುತ್ತೆ, ರೆಡ್. ಟೇಸಲ್ಸ್ ಇದೆ ನೋಡಿ ಎಷ್ಟು. ಆಮೇಲೆ ಬ್ಲೌಸ್ ಆಲ್ಮೋಸ್ಟ್ ಎಲ್ಲದ್ರ ಮೇಲೆ ಈ ತರ ವರ್ಕ್, ಈ ತರ ನಾವು ಡ್ರೆಸ್ ಅಂದ್ರೆ ಚನಿಯಾ ಚುಳಿ ಈ ತರ ತಗೊಂಡ್ರೆ ಆಲ್ಮೋಸ್ಟ್ ಎಲ್ಲದ್ರ ಮೇಲೆ ಇದೇ ತರಾನೇ ಬ್ಲೌಸ್ ಬರುತ್ತೆ, ಬೇರೆ ಯಾವುದು ಬರಲ್ಲ, ಇದೇ ತರ ಬರುತ್ತೆ. ಯಾಕಂದ್ರೆ ಇದು ತುಂಬಾ ಟ್ರೆಡಿಷನಲ್ ಆಗಿದೆ ಅಲ್ವಾ, ಹಾಗಾಗಿ ಇದು ಟ್ರೆಡಿಷನಲ್ ಬ್ಲೌಸೇ ಬರುತ್ತೆ. ಇದೆಲ್ಲ ಮ್ಯಾಚ್ ಮಾಡಿ ಹಾಕೊಂಡ್ರೆ ಮಾತ್ರ ಸೂಪರ್ ಆಗಿ ಕಾಣೋದು, ಚೆನ್ನಾಗಿ ಕಾಣಿಸೋದು. ವಿಡಿಯೋಲೆಲ್ಲ ಮಸ್ತ್ ಕಾಣಿಸುತ್ತೆ. ಇದು ಓಡ್ನಿ. ಇದೊಂದು ಸೆಟ್ ಆಯ್ತು, ಇದೊಂದು ಸೆಟ್. ಆಮೇಲೆ ಸಿಲ್ಕ್ ಅಲ್ಲಿ ಇದೆ ಅಲ್ವಾ, ಈ ತರದ್ದು ಇದೊಂದು ಸೆಟ್. ಆಮೇಲೆ ಇದೊಂದು ಸೆಟ್.
ಮತ್ತು ಫ್ರೆಂಡ್ಸ್, ಈಗಾಗಲೇ ನಾನು 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಒಂದು ಲಾ ಗಾರ್ಡನ್ ಅಹಮದಾಬಾದ್ ಅಲ್ಲಿ ಶಾಪಿಂಗ್ ಮಾಡಿದ್ದು ಇದೆ, ಇವಾಗ ನೋಡಿದ್ರಲ್ಲ ಅದೆಲ್ಲ ತೊಗೊಂಡು ಬಂದಿರೋದು. ಆಮೇಲೆ ಇನ್ನೊಂದು ನ್ಯಾಷನಲ್ ಹ್ಯಾಂಡ್ಲೂಮ್ ಸ್ಟೋರ್ ಅಂತ ಇದೆ, ಅಲ್ಲಿ ಹೋಗಿ ಕೆಲವೊಂದು ಶಾಪಿಂಗ್ ಮಾಡಿದ್ದು, ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಬಂದ್ವಿ. ಅಲ್ಲೇನು ಜಾಸ್ತಿ ಏನು ತೊಗೊಲಿಲ್ಲ, ಇನ್ನೂ ಮುಂದೆ ಇರ್ತೀವಲ್ವಾ, ಆಮೇಲೆ ಏನಾದ್ರು ಬೇಕಾದರೂ ತೊಗೊಂಡ್ರೆ ಆಯ್ತು ಬಿಡು ಅಂತ. ಏನಂದರೆ ನಮಗೆ ತಿರುಗಿ ಸಾಕಾಗಿ ಬಿಸಿಲಲ್ಲಿ ಸಾಕಾಗಿ ಹೋಯಿತು. ಅದೇ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು. ಅಲ್ಲಿಂದ ಬಂದ್ವಿ ಬಿಡಿ ಅಂತ, ನಮ್ಗೇನು ಬೇಕು ಇವಾಗ ಮೇನ ಅದನ್ನಷ್ಟು ತೊಗೊಂಡು ಹೋಗೋಣ, ಮೇನೆ ಥಿಂಗ್ಸು, ಆಮೇಲೆ ಬೇಕಾದರೆ ಮತ್ತೆ ಬರೋಣ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಬಂದ್ವಿ. ನೀವು ಹೋಗಿ ಚೆಕ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದ್ಸಲ ಹೋಗಿ ನೋಡಿ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರಂತೆ ನಿಮಗೆ ಗೊತ್ತಾಗುತ್ತೆ. ಅದನ್ನಾದರೂ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ. ನನಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿದರೆ, ಲೈಕ್ ಮಾಡಿದ್ರೆ ನನಗೂ ತುಂಬ ಖುಷಿ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಒಳ್ಳೆ ವಿಡಿಯೋ ಮಾಡೋಕ್ಕೆ ಒಂದ್ಸಲ ಉತ್ಸಾಹ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ. ಎಲ್ಲರೂ ಚೆನ್ನಾಗಿರಿ, ಅಪ್ಪ ಅಮ್ಮನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಜೊತೆ ನೀವು ಎಲ್ಲರೂ ಚೆನ್ನಾಗಿರಿ, ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಬಾಯ್.